ಇಂದು ನಾವು ಗಳಗನಾಥ ದೇವಸ್ಥಾನಕ್ಕೆ ಸಂಕ್ರಮಣದ ನಿಮಿತ್ತ ಹೋಗ್ತಾ ಇದ್ದೀವಿ. ಅಲ್ಲಿಯ ಸ್ಥಳ ಪುರಾಣದ ಬಗ್ಗೆ ನೋಡೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೋಷ ಸಿಗಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಲೋ ಫ್ರೆಂಡ್ಸ್, ಇಂದು ನಾವು ಗಳಗನಾಥ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. प्रपंच सिद्धि सिद्धि संवृताभ्या नमो नमः शंकर पार्वती नमो नमः शंकर पार्वती ಈ ಒಳಗೆ ಬಿಡೋದು ಆಮೇಲೆ ಬಂದ್ ಮಾಡ್ತಾರೆ, ಅಲ್ಲೇ ಬಂದ್ ಮಾಡ್ತವೆ. ಗೇಟ್ ಹಾಕ್ತಾರೆ, ಗೇಟ್ ಹಾಕ್ತಾರಲ್ಲ ಬಂದ್ ಮಾಡ್ತಾರೆ. ಫೋಟೋ ಗಿಟ್ಟ ಮುಗಿಸಿ ಹೋಗ್ತೀವಿ, ಫೋಟೋ ಗಿಟ್ಟ ಮುಗಿಸಿ ಹೋಗ್ತೀವಿ.
ಇವಾಗ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೌದು ಅವ್ರ ಒಳಗೆ ಅವಿಯೂ ಕೊಟ್ಟು ಪೂಜೆ ಕೊಟ್ಟಿಲ್ಲ. ಮೇಲೆ ಮುಗಿಸ್ಬಿಡ್ತಂತೇಳಿ ಕಾಯಿ ಇದು ಏನು ಒಳ್ಳೆಯದು. ಹಳೆ ದೇವಸ್ಥಾನ ಇದು. ಯಾವುದು ಯಾವ ನಾವು ಹಾವೇರಿ. ಹಳೆ 11ನೇ ಶತಮಾನದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ ಇದು. ಮುಖ್ಯವಾಗಿ 5 ಮುಖ್ಯ ದೇವರು: ಸೂರ್ಯನಾರಾಯಣ, ಗಣಪತಿ, ಈಶ್ವರ, ದೇವಿ, ಮಹಾವಿಷ್ಣು. 5 ಮುಖ್ಯ ದೇವರಿಗೆ ಇರ್ತಕ್ಕಂಥ ಇರ್ತಾರೆ. ಪಂಚನದಿ ಸಂಗಮ ಇದು. ತುಂಗಭದ್ರ, ಸುಧರ್ಮ, ಕುಮದ್ವತಿ ಪಂಚನದಿ ಸಂಗಮ ಇರ್ತಕ್ಕಂಥದ್ದು. ಶಿವ ಪಂಚಾಯತ್ ನಂತರ 5 ನದಿಯ ಪ್ರತಿ 5 ಬಿಂದು ಎಲ್ಲ ಪೀಠಗಳು 5 ಬಿಂದು ಇರ್ತವೆ. ಪಂಚತತ್ವ ಹೊರಬಡಿರ್ತಕ್ಕಂಥ ಪಂಚಲಿಂಗ ಅಂತ ಹೇಳ್ತಾರೆ. ಗಣಪನ ವಿಶೇಷ ಏನು ನೋಡ್ರಿ. ಗೋವಿಂದಂ ಗೋಕುಲಾನಂದಂ ಬರಸ್ತಾ ಬರಸ್ತಾ ಜಯ ಶಿವ ಸೇವಾ.
ಸ್ಥಳ ಪುರಾಣದ ಬಗ್ಗೆ. ಅಷ್ಟು ಗೊತ್ತೈತ್ರಿ ದೇವಸ್ಥಾನದ. ಹಾಂ ಅದು ಅಲ್ಲೇನು ದೊಡ್ಡ ಲಿಂಗ ಐತಲ್ರಿ. ಹ್ಞೂ ರೀ. ಇದು ಈ ಊರು ಹೆಸರು ಮೂಲತಃ ಹೆಸರು ಪುಳ್ಳನೆಯ ಗ್ರಾಮ ಅಂತ ಐತಿ. ಹಾಂ 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 ಇಲ್ಲಿ ಗರ್ಗ ಮುನಿ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ರಂತ. ಹಾಂ ಅವಾಗ ಏನಾಗೈತಿ, ಒಂದೇ ಚಾಲುಕ್ಯ ವಿಷಾದಿ ಗೊತ್ತಿದ್ರು. ಹಾಂ ಇಲ್ಲಿ ಒಂದು ಲಿಂಗ ಉದ್ಭವ ಆಗ್ತೈತಿ, ಒಂದು ದೇವಸ್ಥಾನ ನಿರ್ಮಾಣ ಮಾಡೋ ಅಂತ. ಹಾಂ ಆ ಕಡೆಗೆ ಗಂಗೇಶ್ವರ ಐತಿಲ್ಲ, ಹಾಂ ಅದ್ರೊಳಗೆ ಒಂದು ಸ್ಪರ್ಶ ಲಿಂಗ ಐತ್ರಿ, ಹಾಂ ಹಾಂ ಅದು ಉದ್ಭವ ಆಗೈತಿ. ಹಾಂ ದೇವಸ್ಥಾನ ನಿರ್ಮಾಣ ಮಾಡತ್ತೆ, ಒಂದು ಲೋಹ ಅದಕ್ಕೆ ಟಚ್ ಆಗತ್ತ. ಲೋಹ ಇದು ಲೋಹ ಹಾಂ ಹಾಂ ಅಲ್ಲಿಗೂ ಟಚ್ ಆದಾಗತ್ತ, ಆ ಲೋಹ ಬಂಗಾರ ಅಂತಂತ. ಹಾಂ 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 ಮತ್ತೆ ಗರ್ಗ ಮುನಿ ಮಹರ್ಷಿಗಳ ಹತ್ರ ಹೋಗಿ ಇಲ್ಲ ಅದು ಹಿಂಗಾಗ್ತೈತೆ ಅಂದಾಗ, ಬೇಡ ಮುಂದೆ ಜನಮಾನ್ಯ ಸಾಮಾನ್ಯ ಬಲ್ಲ ಕಲಿಯುಗ ಬರ್ತೈತಿ, ಈಗ ನಾವೆಲ್ಲ ರಾಶಿ ಹುಡುಕ್ರು ಅದಾವಿ, ಅದು ಆ ಥರ ಆಗ್ತಂದು ಅದಕ್ಕೊಂದು ಹೊದಿಕೆ ಹಾಕಿಬಿಡ್ರಿ ಅಂದ್ ಅದು ಹೊದಿಕೆ ಹಾಕಿದ್ರು. ಮತ್ತೀಗ ಅದು ಒಳಗಡೆ ಲಿಂಗದ ದರ್ಶನ ಬೇಕಲ್ಲ, ಅದನ್ನ ಮುಚ್ಚಿಬಿಟ್ರಲ್ಲ, ಅದು ಹೊನ್ನಾಗಿತ್ತು. ಅದ್ರ ಒಟ್ಟು ಶಕ್ತಿ ತೆಗೆದು ಹೊನ್ನೇಶ್ವರ ಅಂತ ಇದ್ರ ಮಾಡಿ. ಮತ್ತೆ ಇಲ್ಲಿ ಶಿವ ಪೂರ್ವ ಮುಖ ಆಗ್ಯದನ್ರಿ. ಶಿವನ ಎಡಭಾಗದೊಳಗ ಆ ಕಡೆಗೆ ಗಣೇಶ ಅದನ್ನ, ಬಲಭಾಗದೊಳಗ ದಶಾವತಾರಿ ದುರ್ಗಾದೇವಿಗಳ. ಇಲ್ಲಿ 3 ನದಿ ಇರ್ತೀವಿ. ದಕ್ಷಿಣ ಕಡೆದ ಉತ್ತರಕ್ಕೆ ತುಂಗಭದ್ರಾ ಕುಮದ್ವತಿ, ಅಲ್ಲಿ ಉತ್ತರಕ್ಕೆ ಮುಂದಕ್ಕೆ ತಗೊಂಡು ವರ್ಧಾ ಧರ್ಮ ಅಲ್ಲಿ ಜಾಯಿಂಟ್ ಆಗುತ್ತೆ. ಒಟ್ಟಲ್ಲಿ 5 ನದಿ ಸಂಗಮ. ಇಲ್ಲಿ ಪಂಚ ನದಿ 5 ನದಿ ಇದು ಮಕ್ಕಳು. ಅಲ್ಲೇ ಈಗ ಪ್ರಯಾಗರಾಜ ಮಾಡಕತ್ತಾರಲ್ರಿ, ಇಲ್ಲೇ 5 ನದಿ ಹರಿತಾವ. ಇಲ್ಲೇ ಇಲ್ಲೇ ಇದು ಇಲ್ಲ, ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಏನಿಲ್ರಿ, ಅದ ನಮ್ಮ ಸಮಸ್ಯೆ. ಹಾವೇರಿ ಒಳಗ ಇಲ್ಲೇ 5 ನದಿ ಹರಿತಾವ. ಇಲ್ಲೇ ಬೇಕಾದಂಗ ಐತ್ರಿ. ಏನ್ ಮಾಡೋದು, ಬೇರೆ ಕಡೆ ಹೋಗ್ತಾರ. 5 ನದಿ ಇಲ್ಲೇ. ಅದು ಹೊರಾಯಿ ಅಂತಾರೆ ಈ ಕಡೆ, ಈ ಕಡೆ ಹೊರಾಯಿ ದೇಹ ಹೆಣ್ರಿ, ಹೌದು, ಮುಖ ಗಂಡು. ಅಲ್ಲಿ ಈ ಕಡೆ ಎರಡೇ ನೋಡ್ರಿ, ಬಾಲಶಿವ. ಬಾಲಶಿವ ಅದು ಹೊರಾಯಿ. ಹೊರ ಬೇರೆ ರೀ, ಹೊರಾಯಿ ಬೇರೆ, ಇದು ಹೊರಾಯಿ. ಇದು ಮಹಾವಿಷ್ಣು ಏನ್ರಿ ಇದು? ಎಷ್ಟು ಇದು ಇತ್ತು ನೋಡ್ರಿ ಅದು. ಆ ತೀಕ್ಷ್ಣ ಒಳಗ ಇದು ನೋಡ್ರಿ ಹೆಂಗೈತೆ. ಅದು ಮ್ಯೂಸಿಯಂ ಮಾಡಿರ್ತಾವ, ಏನು ಮಾಡೋದು. ಎಲ್ಲ ಹಿಂಗ ಇಟ್ಟಿಟ್ಟು ಹಾಳಾಗಿ ಹೋಗ್ತಾವೆ. ಅವೆಲ್ಲ ಹಾಳ್ಬಿಡ್ತಾವ್ರಿ, ಈ ಡಿಪಾರ್ಟ್ಮೆಂಟ್ ಹಾಳು ಮಾಡಬೇಕು. ನಿಂಗೂ ನೋಡಲ್ಲ ಹೆಂಗದ ಒಳಗೆ ಮನೆ ಮುಖದ ಮೂರ್ತಿಗಳು ಹೆಂಗದ ಒಳಗೆ ಹೋಗಿ ಬರೋದು. ಭಾಳ ಮೂರ್ತಿಗಳೆಲ್ಲ ಹಾಳಾಗಿದಾವಲ್ಲ, ಇದು ಮಾಡಿರ್ತಾರೆ. ಒಳಗೆ ಹೋಗಿ ಬೇಕಂದ್ರೆ ಸಿಗಲ್ಲ. ನಮ್ಮ ಅನುಗ್ರಹ ಲಕ್ಷ್ಮಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ